ಸಭಾಧ್ಯಕ್ಷ, ಈಗ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳ ಅಥವಾ ಡೈರೆಕ್ಟ್ ಆನ್ಸರ್ ಹೋಗ್ಬಿಡ್ಲ ಅಧ್ಯಕ್ಷ? ಅಲ್ಲ, ಕ್ಲಾರಿಫಿಕೇಶನ್ ಇದೆಯಾ? ಕ್ಲಾರಿಫಿಕೇಶನ್ ಇದೆ. ಉತ್ತರ ನೀವು ಕೊಟ್ಟಿದ್ದೀರಿ. ಆ ಉತ್ತರದ ಬಗ್ಗೆ ಒದಗಿಸಲ್ಲ ಎಲ್ಲ ನೀನೇ ಹೇಳ್ಬಿಟ್ಟಲ್ಲ, ಇನ್ನೇನ್ ಮತ್ತೆ? ಅಲ್ಲ, ಸುಲಭ ಆಗ್ಲಿ ಅಂತ ನಿಮ್ಗೆ ಅಲ್ಲ, ಯಾವ್ದು ಬೇಕಾದೇನೆ ಇಲ್ಲ, ಅದೆಲ್ಲ ಬಿಟ್ಟೆಲ್ಲ ಇದೆ. ಕರೆಕ್ಟ್ ಆಗಿ ಕೊಟ್ಟ ಅಂತ ಅರ್ಥ. ಅದೇ ಸಭಾಧ್ಯಕ್ಷರೇ, ಪ್ರಶ್ನೆ ಯಾಕೆ ಅವರು ಕೇಳಿದಂತ ಕೊಟ್ಟ ಉತ್ತರದಲ್ಲಿ ಸ್ವಲ್ಪ ಉಪ ಪ್ರಶ್ನೆಗಳಿದೆ. ಅದನ್ನ ಉಪ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅವರು ಹಾನಿ ಉಂಟಾಗಿರೋ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಅಂತ ಹೇಳುವಂಥದ್ದು ಅವರಿಗೆ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಮುಖಾಂತರ ಸರಿಸುಮಾರು 14 ಕೋಟಿಯಷ್ಟು ಪರಿಹಾರವನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ, ಸದರಿ ನಿರಾಶ್ರಿತರಿಗೆ ನಿವೇಶನವನ್ನು ನೀಡಿರುವುದಿಲ್ಲ. ಆ 27 ಕುಟುಂಬಗಳು ತಾತ್ಕಾಲಿಕವಾಗಿ ಕರ್ನಾಟಕ ಗೃಹ ಮಂಡಳಿಯ ಇವರು ಕುಡುಪು ಬಡಾವಣೆಯಲ್ಲಿರುವ ಖಾಲಿ ಜಾಗದಲ್ಲಿ ವಸತಿಯನ್ನು ಅವರಿಗೆ ಕಲ್ಪಿಸಿಕೊಡಲಾಗಿದೆ. ಮುಂದಿನ ಆರ್ಡರ್ ಬರುವ ತನಕ ಅವರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿ. ಮುಂದಿನ ಅವಧಿ ಅಂತ ಹೇಳಿದ್ರೆ ಇನ್ನು ಯಾವ ತನಕ ಅಂತ ಹೇಳಿ ಗೊತ್ತಿಲ್ಲ. ಇವರ ಜಾಗದಲ್ಲಿ ಇಷ್ಟೆಲ್ಲ ಗೊಂದಲಗಳಾದ ನಂತರ ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ 3-3.5 ವರ್ಷದಿಂದ ಅವರು ವಸತಿ ಗೃಹ ಮಂಡಳಿಯ ಮನೆಯಲ್ಲಿ ಅವರು ತಾತ್ಕಾಲಿಕವಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಿರುವಾಗ ಹಾಗೇನೆ ಮುಂದುವರೆದು ಇನ್ನು ಎಷ್ಟು ವರ್ಷ ನಡೆಸ್ಕೊಳ್ಬೇಕು ಅಂತ ಹೇಳೋದು ಒಂದು ಪ್ರಶ್ನೆ. ಎರಡನೇದು, ಇದಕ್ಕೆ ಭೂಸ್ವಾಧೀನದ ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಸರಿಸುಮಾರು 45 ಕೋಟಿ ಆಗುತ್ತೆ ಅಂತ ಅವತ್ತು ಅಂದಾಜು ವೆಚ್ಚ ಮಾಡಿಕೊಂಡು ಅದನ್ನ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದೆ. ಹಣದ ಲಭ್ಯತೆ ಇಲ್ಲ ಅಂತೇಳಿ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಉತ್ತರದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ನಾನು ಕೂಡ ಹಾಕಿದ್ದೆ, ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಹಾಕಿದ್ರು. ಈ ಕ್ಷೇತ್ರದಿಂದ ಅಲ್ಲಿ ಸರಿಸುಮಾರು 10 ಲಕ್ಷ ಟನ್ ಲೆಗೆಸಿ ವೇಸ್ಟ್ ಇದೆ. ಅದು ಜಾರಿಕೊಂಡು ನನ್ನ ಕ್ಷೇತ್ರಕ್ಕೆ ಬರುವಂತಹದ್ದಷ್ಟರಲ್ಲಿ ಆಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಸ್ವಲ್ಪ ಗಮನಕ್ಕೆ ತರ್ತಾರೆ ಸರ್. ಅಧ್ಯಕ್ಷ, ಸಭಾಧ್ಯಕ್ಷ, ಇದರಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸ್ವಲ್ಪ ಮನೆಗಳೆಲ್ಲ ಹೋಗಿದೆ. ಇದರಲ್ಲಿ ಮನೆಗಳನ್ನು ಅವರೆಲ್ಲ ಶಿಫ್ಟ್ ಮಾಡಿ KDB ಹೌಸಿಂಗ್ ಕಾಲೋನಿಯಲ್ಲಿ ಇಟ್ಟಿದ್ದಾರೆ. ಈಗ ಅವರಿಗೆ ಏನು ಅವರ ಜಾಗವನ್ನ ನಾವು ಎಕ್ವೈರ್ ಮಾಡೋದಾದ್ರೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್, ಮನೆಯನ್ನ ಕಟ್ಟಿದ್ದಾರೆ. ಕನ್ವರ್ಟೆಡ್ ಲ್ಯಾಂಡ್ಗೆ ನೀವು ಎಷ್ಟು ಹಣವನ್ನು ಕೊಡಬೇಕು ಆ ರೀತಿ ಅವರಿಗೆ ಕೊಟ್ರೆ ಒಂದು ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ಸರ್. ಎರಡನೇದು, ಆ ಪಚ್ಚನಾಡಿಯಲ್ಲಿ ಹಿಂದೇನು ಪ್ರಾಬ್ಲಮ್ ಆಗಿದೆ, ಭೂಕುಸಿತ ಎಲ್ಲ ಆಗಿದೆ, ಅದ್ರ ಬಗ್ಗೆ ಈಗ ಅಲ್ಲಿ ನಮ್ಮ ವೇಸ್ಟ್ ಡಿಸ್ಪೋಸಲ್ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಮೆಥಡ್ ಬಗ್ಗೆ ನೀವೆಲ್ಲಾ ಕಡೆ ಇಲ್ಲದಿದ್ರೆ, ಈಗ ಬೆಂಗಳೂರಲ್ಲಿ ಈಗ ಜಾಗ ಇಲ್ಲ ಸರ್ ಕಸ ಹಾಕ್ಲಿಕ್ಕೆ. ಅದೇ ರೀತಿ ಸಮಸ್ಯೆ ನಮಗೆ ಮುಂದೆ ಬರ್ತದೆ ಮಂಗಳೂರಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಮಿಡಿಯೇಟ್ ಆಗಿ ಕಸ ವಿಲೇವಾರಿ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಅನ್ನ ಮಾಡಲಿಕ್ಕೆ ಈಗ ಎಫರ್ಟ್ಸ್ ಆಗ್ತಾ ಇದೆ, ಮತ್ತೆ ಸಾಕಾಗ್ತಾ ಇಲ್ಲ ಅದು. ಅದನ್ನ ಎಂಡ್ ಪ್ರಾಡಕ್ಟ್ ವೇಸ್ಟ್ ಅನ್ನ ನಾವು ಏನ್ ಮಾಡುದು ಅಂತ ಹೇಳುದು, ಎಷ್ಟು ಟನ್ ಅಲ್ಲಿ ಬರ್ತಾ ಇದೆ ಅಷ್ಟು ಟನ್ ನಮಗೆ ಅಲ್ಲಿ ಯೂಸ್ ಆಗ್ತಾ ಇಲ್ಲ ಅಂದ್ರೆ ಲ್ಯಾಂಡ್ ಫಿಲ್ಲಿಗೆ ಹೋಗ್ತಾ ಇದೆ. ಪುನಃ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಸಭಾಧ್ಯಕ್ಷರೇ. ಅದನ್ನ ನೀವು ಡ್ರೈ ವೇಸ್ಟ್ ಅನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಮತ್ತು ವೇಸ್ಟೇಜ್ ಅನ್ನ ಕಾಂಪೋಸ್ಟ್ ಬೇರೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಲ್ಲಿ ರಿಲೀಫ್ ಸಿಗ್ತದೆ.